ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಒಂದು ರೀತಿ ಮಾಯಾಲೋಕ ಇದ್ದಂತೆ. ಇದೊಂದು ರೀತಿಯ ಮಾಯದಿಂದ ಕಟ್ಟಲ್ಪಟ್ಟಂತ ಹೊಸ ಇಂದ್ರಪ್ರಸ್ಥದ ಅರಮನೆ ರೀತಿ. ಅಲ್ಲಿ ನಮಗೆ ಕಾಣೋದು ಸಿಗೋದು ಎಲ್ಲವೂ ಕೂಡ ಸತ್ಯ ಅಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳ ಅಬ್ಬರ ಜೋರಾಗಿದೆ. ಯಾವುದೋ ಒಂದು ಫೋಟೋ ಮತ್ತು ವಿಡಿಯೋವನ್ನ ಹಲವಾರು ಹಿನ್ನೆಲೆಗಳ ಜೊತೆ ವೈರಲ್ ಮಾಡ್ತಾರೆ. ಹೀಗಾದಾಗ ನಾವಿಲ್ಲಿ ಯಾವುದನ್ನ ನಿಜ ಅಂತ ನಂಬಬೇಕು. ಆಗ ಅಲ್ಲೊಂದು ಸಮೂಹ ಸನ್ನಿ ಏರ್ಪಡುತ್ತೆ. ಸುಳ್ಳು ಸುದ್ದಿಯನ್ನೇ ನಿಜ ಅಂತ ನಂಬದಂತ ಅನೇಕರು ಅದರ ಪರವಾಗಿ ಕಮೆಂಟ್ ಅನ್ನ ಹಾಕ್ತಾರೆ. ಉದ್ದೇಶಪೂರ್ವಕವಾಗಿ ಈ ಒಂದು ಸುಳ್ಳು ಸುದ್ದಿಯನ್ನು ಹರಡಿದವರು ಮಾತ್ರ ಜನರನ್ನ ಮಂಗ ಮಾಡಿ ಯಾವುದೋ ಮೂಲೆಯಲ್ಲಿ ನಗ್ತಿರ್ತಾರೆ. ಇಂಥದೇ ಒಂದು ಫೋಟೋ ಹಾಗೂ ವಿಡಿಯೋ ಕಳೆದ ಕೆಲ ದಿನಗಳಿಂದ ಅಂತರ್ಜಾಲದಲ್ಲಿ ವೈರಲ್ ಆಗಿದೆ. ವೀಕ್ಷಕರೇ, ಈ ಒಂದು ಫೋಟೋವನ್ನು ನೋಡಿ. ಇಲ್ಲಿ ಕಾಣ್ತಿರುವಂತ ಈ ಬಾಲಕನ ಫೋಟೋವನ್ನು ನೀವು ಕೂಡ ಇಷ್ಟೊತ್ತಾಗಲೇ ಕೆಲವೊಂದು ರೀಲ್ಸ್ ಗಳಲ್ಲಿ ನೋಡಿರಬಹುದು. ಈ ಬಾಲಕ ತನ್ನ ಸೋದರಿಯನ್ನ ಅತ್ಯಾಚಾರ ಮಾಡಿದವನನ್ನ ಹುಡುಕಿ ಅವನನ್ನ ಕೊಲೆ ಮಾಡಿದ್ದಾನೆ ಎಂಬ ಶೀರ್ಷಿಕೆ ಜೊತೆ ಇವನ ಫೋಟೋವನ್ನ ಹಾಗೂ ಮತ್ತು ವಿಡಿಯೋಗಳನ್ನ ಹಾಕಿ ಪ್ರಕಟ ಮಾಡಿದ್ದಾರೆ. ಇದನ್ನ ನೋಡದಂತ ಜನ ಹಿಂದು ಮುಂದೆ ಯೋಚಿಸದೆ ಅದನ್ನೇ ನಿಜ ಅಂತ ನಂಬಿ, ಶಭಾಷ್, ಎಂತ ಧೈರ್ಯಶಾಲಿ ಯುವಕ, ಎಲ್ರ ಮನೆಯಲ್ಲೂ ಕೂಡ ಇಂಥ ಒಬ್ಬ ಹುಡುಗ ಇರಬೇಕು, ಅತ್ಯಾಚಾರಿಗಳಿಗೆ ಇವನಂತೆ ಎಲ್ಲರೂ ಶಿಕ್ಷೆ ಕೊಡಬೇಕು, ಹ್ಯಾಟ್ಸ್ ಆಫ್ ಅಂತ ಮುಂತಾಗಿ ಕಮೆಂಟ್ ಅನ್ನ ಹಾಕಿದ್ದಾರೆ. ವೀಕ್ಷಕರೇ, ಇಲ್ಲೇ ನೋಡಿ ನಮ್ ಜನ ಮಾರೋದು. ಇಂಥವರನ್ನೇ ಸುಳ್ಳು ಸುದ್ದಿ ಪ್ರಚಾರಕರು ಸದಾ ಟಾರ್ಗೆಟ್ ಮಾಡೋದು. ಆ ಹುಡುಗ ಯಾರು ಅಂತ ಗೊತ್ತಿಲ್ಲ, ಯಾವ ಊರು ಅಂತಾನೂ ಗೊತ್ತಿಲ್ಲ, ಅವನೇನ್ ಮಾಡ್ದಂತಾನೂ ಗೊತ್ತಿಲ್ಲ, ಪೊಲೀಸರು ಯಾಕೆ ಅವನಿಗೆ ಹ್ಯಾಂಡ್ ಕಪ್ ಅನ್ನ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾರೋ ಒಬ್ಬ ಏನೋ ಗೀಚ್ ಹಾಕಿದ್ದಾನೆ ನಿಜ ಅಂತ ನಂಬುವಂತ ವಿದ್ಯಾವಂತ ಮೂರ್ಖರು ನಮ್ಮ ನಡುವೆನೆ ಅನೇಕರು ಇದ್ದಾರೆ. ಅಸಲಿಯೇ ಈ ಸುದ್ದಿನೇ ಸುಳ್ಳು. ಈ ಒಂದು ಸುಳ್ಳನ್ನ ಅದ್ಯಾವ ಪುಣ್ಯಾತ್ಮ ಹಬ್ಬಿಸಿದ್ನೋ ಗೊತ್ತಿಲ್ಲ. ಇಲ್ಲಿ ಫೋಟೋದಲ್ಲಿ ಕಾಣುವಂತ ಆ ಹುಡುಗನ ಅಸಲಿ ಹಿನ್ನೆಲೆ ಬೇರೆನೇ ಇದೆ. ಅವನು ಬಹುತೇಕರು ಅಂದ್ಕೊಂಡ ಹಾಗೆ ಯಾವುದೋ ಹೀರೋ ಅಲ್ಲ. ಅವನು ಯಾವುದೇ ಘನಾಂಧಾರಿ ಕಾರ್ಯವನ್ನು ಕೂಡ ಮಾಡಿಲ್ಲ. ಈ ಒಂದು ವಿಡಿಯೋವನ್ನ ಗಮನಿಸಿ. ಅದರಲ್ಲಿ ಅಪ್ರಾಪ್ತ ಬಾಲಕನ ಹಾಗೆ ಕಾಣುವಂತ ಇವನನ್ನ ಪೊಲೀಸರು ಎಳೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಆ ಹುಡುಗನು ಮುಖದಲ್ಲಿ ವಿಚಿತ್ರ ನಗೆಯನ್ನ ಬೀರ್ತಾ ವಿಚಿತ್ರ ಹಾವಭಾವವನ್ನ ಪ್ರದರ್ಶನ ಮಾಡ್ತಾ ಎಲ್ರಿಗೂ ಕೈ ಸನ್ನೆ ಮಾಡ್ತಾ ಹೋಗ್ತಿದ್ದಾನೆ. ಕೋರ್ಟ್ ಹಾಲ್ನಲ್ಲೂ ಕೂಡ ಅವನು ಹಿಂದಿರುಗಿ ನೋಡ್ತಾ ನಗ್ತಿರೋದನ್ನ ನೀವು ನೋಡಬಹುದು. ಅವನು ಅತ್ಯಾಚಾರಿಯನ್ನ ಕೊಂದು ಸರಿಯಾದ ಕೆಲಸವನ್ನೇ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಭಯ ಇಲ್ಲ. ತಾನು ಮಾಡಿದ ಕೆಲಸದಿಂದ ಅವನಿಗೆ ಹೆಮ್ಮೆ ಇದೆ. ಯಾವ ಪಶ್ಚಾತ್ತಾಪ ಕೂಡ ಇಲ್ಲ. ಇದು ಅವನ ಬಹಳ ದಿನಗಳ ಅಥವಾ ವರ್ಷಗಳ ಸೇಡು ಅಂತೆಲ್ಲ. ಇದಕ್ಕೆ ಏನೇನು ಅಸಂಬದ್ಧವಾದಂತ ಲಿಂಕ್ಗಳನ್ನ ಮಾಡುವಂತ ಹುನ್ನಾರ ಸೋಷಿಯಲ್ ಮೀಡಿಯಾದ ಹಲವು ಕಡೆ ನಡೆದಿದೆ. ಈ ಹುಡುಗ ಚಂಡೀಗಢದವನು. ಅಲ್ಲಿಂದ ಸುಮಾರು 110 ಕಿಲೋಮೀಟರ್ ಒಳಗಿರುವಂತಹ ಸಾಧಾರಣ ಹಳ್ಳಿಯೊಂದರ ಯುವಕ ಅಂತಾನೂ ಕೂಡ ಮಾಹಿತಿ ಹಲವು ಕಡೆ ಶೇರ್ ಆಗಿದೆ. ಆದರೆ ಇದು ಕೂಡ ಸುಳ್ಳು. ವಾಸ್ತವವಾಗಿ ಇವನು ಡೆಲ್ಲಿಯ ವೆಲ್ಕಮ್ ನಗರ್ ನಿವಾಸಿ. ಇನ್ನು 17 ವರ್ಷದ ಈತನ ಮೇಲೆ ಕೊಲೆ ಕೇಸಿದೆ. ಇದ್ರ ಜೊತೆ ರಾಬರಿ, ಕೊಲೆ ಯತ್ನ, ಅಕ್ರಮ ಮಾರಕಾಸ್ತ್ರ ಬಳಕೆ ಹಾಗೂ ಸಂಗ್ರಹ ಮೊದಲಾದ ಅಪವಾದಗಳು ಕೂಡ ಇವನ ಮೇಲಿವೆ. ಅಡ್ಡು ಡಿಫಾಲ್ಟರ್ ಎಂಬ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೆಸರನ್ನ ಹಾಕೊಂಡುವಂತ ಇವನೊಬ್ಬ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್. ಆದ್ರೆ ಇವನ ಅಸಲಿ ಹೆಸರು ಏನು ಅಂತ ಇವತ್ತಿಗೂ ಗೊತ್ತಾಗಿಲ್ಲ. ಈಗಾಗಲೇ ಇವನ ಅಕೌಂಟ್ ಹೆಸರಲ್ಲಿ ಸಾವಿರಾರು ನಕಲಿ ಹಾಗೂ ಅಭಿಮಾನಿ ಪೇಜ್ಗಳು ಕೂಡ ಓಪನ್ ಆಗಿವೆ. ಇವನ ಒರಿಜಿನಲ್ ಅಕೌಂಟ್ ನಲ್ಲಿ ಸುಮಾರು ಈಗ 10 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಂದಾದಾರಿದ್ದಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ ನ ಈ ಎಲ್ಲಾ ಕಡೆ ಕೂಡ ಇವನ ಹೆಸರಿನ ಖಾತೆಗಳ ಅಬ್ಬರ ಜೋರಾಗಿದೆ. ಈ ಮೊದಲು ಕೂಡ ಇವನು ಕೆಲವೊಂದು ರೀಲ್ಸ್ ಹಾಗೂ ಫೋಟೋಗಳನ್ನ ಶೇರ್ ಮಾಡಿದ್ದ. ಒಂದು ಫೋಟೋದಲ್ಲಿ ಕೈಗಳಲ್ಲಿ 2 ಗನ್ನನ್ನ ಹಿಡಿದು ಫೋಸ್ ಅನ್ನ ಕೊಟ್ಟಿದ್ದ. ಇನ್ನೊಂದು ವಿಡಿಯೋದಲ್ಲಿ ಅವನು ತನ್ನ ಗೆಳೆಯರ ಜೊತೆ ನಡೆದು ಬರ್ತಿರುವಂತಹ ವಿಡಿಯೋ ಕೂಡ ಇದೆ. ಈಗ ಇವನು ಮಾಡಿರುವಂತಹ ಅಪರಾಧ ಏನು ಅಂದ್ರೆ, ಇವನು ಕಳೆದ ವರ್ಷದ ನವೆಂಬರ್ ನಲ್ಲಿ ಯೂಸಫ್ ಎಂಬ ಇನ್ನೊಬ್ಬ ಯುವಕನನ್ನ 100ಕ್ಕೂ ಹೆಚ್ಚು ಸಲ ಡ್ರ್ಯಾಗರ್ ನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ. ಈ ಅಡ್ಡು ಬೇಕಾಬಿಟ್ಟಿ ಶೋ ಅಪ್ ನ ರೀಲ್ಸ್ ಅನ್ನ ಮಾಡ್ತಾ ಒಂದಷ್ಟು ಚಪ್ರಿ ಹುಡುಗರ ಜೊತೆ ಒಂದು ತಂಡವನ್ನ ಕಟ್ಕೊಂಡು ವಿಡಿಯೋವನ್ನ ಮಾಡ್ತಿದ್ದ. ಇದ್ರ ಜೊತೆ ಲೋಕಲ್ ಜನರನ್ನು ಕೂಡ ಆಗಾಗ ಹೆದರಿಸಿ ಹಣವನ್ನ ರಾಬರಿ ಮಾಡೋದು, ಹೆದರಿಸಿ ಬೆದರಿಸಿ ಅವ್ರ ಬಳಿ ಕಳ್ತನ ಮಾಡೋದು, ಹಣ ಕೊಡದೆ ಹೋದಲ್ಲಿ ಚಾಕು ಅಥವಾ ಗನ್ನನ್ನ ತೋರಿಸಿ ಇಲ್ಲವೇ ತನ್ನ ಗುಂಪನ್ನ ಕರೆದು ಧಮಕಿಯನ್ನು ಹಾಕೋದು ಮಾಡ್ತಿದ್ದ. ಅದೇ ತರಹ 2023 ನವೆಂಬರ್ 1ನೇ ತಾರೀಕು ಇದೇ ತರಹ ಮದ್ಯ ಸೇವನೆ ಮಾಡಿ ಅದರ ಮತ್ತಲಿದ್ದಂತ ಅಡ್ಡು ದಾರಿಯಲ್ಲಿ ಸಿಕ್ಕಂತ ಯೂಸಫ್ ಎಂಬ ಯುವಕನಿಗೆ ಚಾಕುವನ್ನ ತೋರಿಸಿ ಹಣವನ್ನ ಕೊಡುವಂತ ಕೇಳಿದ್ದ. ಯೂಸಫ್ ಹಣ ಕೊಡೋದಕ್ಕೆ ಒಪ್ಪಿಲ್ಲ. ಅಷ್ಟಕ್ಕೆ ಕೋಪಗೊಂಡಂತ ಅಡ್ಡು ತನ್ನ ಬಳಿ ಇದ್ದಂತ ಚೂಪಾದ ಚಾಕುವಿನಿಂದ ಯೂಸಫ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದ. ನಿರಾಯುಧನಾಗಿದ್ದಂತ ಆ ಯೂಸಫ್ ಮೇಲೆರಿಗೆ ಅಡ್ಡು 100ಕ್ಕೂ ಹೆಚ್ಚು ಸಲ ಅವನ ದೇಹದ ಸಿಕ್ಕ ಕಡೆ ಮನಸೋ ಇಚ್ಛೆ ಚುಚ್ಚಿ ತಿವಿದು ಕೊಂದು ಹಾಕಿದ್ದ. ಯೂಸಫ್ ಹೆಚ್ಚಾದ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಪ್ರಸ್ತುತ ಈ ಒಂದು ಕೊಲೆ ಕೇಸ್ನಲ್ಲಿಯೇ ಈ ಅಡ್ಡು ಎಂಬುವನು ಈಗ ಪೊಲೀಸರ ಅತಿಥಿಯಾಗಿರೋದು. ಅದೆಲ್ಲ ಸರಿ, ಇವನು ಹುಚ್ಚನ ತರ ಅಲ್ಲಿ ನಗ್ತಾ ಇರೋದು ಯಾಕೆ ಅಂತ ಗೊತ್ತಾ ವೀಕ್ಷಕರೇ? ಅದೇನೂ ಅಲ್ಲ, ಅವನು ಡ್ರಗ್ಸ್ ಅಥವಾ ಮದ್ಯದ ನಶೆಯಲ್ಲಿ ಇದ್ದಾನೆ. ಹೀಗಾಗಿ ತಾನಿಲ್ಲಿದ್ದೀನಿ, ಏನಾಗ್ತಿದೆ ಎಂಬ ಅರಿವು ಕೂಡ ಆತನಿಗಿಲ್ಲ. ಮಾದಕ ವಸ್ತುಗಳ ಅತಿಯಾದ ಸೇವನೆ ಹಾಗೂ ಅವುಗಳ ಅಮಲು ಹೀಗೆಲ್ಲ ಸ್ಥಳ ಸಮಯ ಅಂದೇ ವಿಚಿತ್ರವಾಗಿ ಭಾವನೆ ಬರುವಂತೆ ಮಾಡುತ್ತೆ. ಈ ಪುಂಡರನ್ನ ಹತೋಟಿಗೆ ತಾರದ ಹೊರತು ಸಮಾಜದ ಸ್ವಾಸ್ಥ್ಯ ಸರಿ ಹೋಗಲ್ಲ. ಇವ್ರಿಗೆ ತಾವೇನು, ಎಲ್ಲಿದ್ದೇವೆ, ತಾವು ಮಾಡ್ತಿರೋದು ಸರಿನ ತಪ್ಪ, ಕಾನೂನು ಅಂದ್ರೆ ಏನು, ಪ್ರಾಣದ ಬೆಲೆ ಅಂದ್ರೆ ಏನು, ಇದ್ಯಾವುದರ ಅರಿವು ಕೂಡ ಇರೋದಿಲ್ಲ. ಇಂಥವ್ರಿಗೆ ಕಾನೂನಿನ ಮೂಲಕ ಎಲ್ಲವುಗಳ ಪಾಠ ಸಿಗ್ಬೇಕು. ಇಲ್ವಾದಲ್ಲಿ ಇವರನ್ನ ನೋಡಿ ಇನ್ನಷ್ಟು ಇಂಥ ಪುಂಡರ ಸಂಖ್ಯೆ ಹೆಚ್ಚಾಗ್ತಾನೆ ಇರುತ್ತೆ. ಇನ್ನು ಆ ಸೋದರಿಯ ಅತ್ಯಾಚಾರದ ಕತೆಗೆ ಬಂದ್ರೆ, ಚಂಡೀಗಢದ ಆ ಒಂದು ಕಡೆ 2015ರಲ್ಲಿ ಯಾವುದೋ ಒಂದು ಮನೆಯಲ್ಲಿ ಯುವತಿ ಮೇಲೆ 2 ಯುವಕರು ದಾಳಿಯನ್ನ ಮಾಡಿ ಆಕೆಯನ್ನ ಕೆಡಿಸಿ ಕೊಲೆ ಮಾಡ್ತಾರೆ.
ಆ ಬಳಿಕ ಅವನನ್ನ ಹಿಡಿದು ಅರೆಸ್ಟ್ ಮಾಡಿದ್ರು ಕೂಡ ಕಾನೂನಿನ ನೆರವಿನಿಂದ ಅವರು ಬೇಲ್ ಮೂಲಕ ಹೊರಬರ್ತಾರೆ. ಇವರನ್ನ ಹುಡುಕಿ ಇವ್ರ ಮೇಲೆ ಆ ದಿವಂಗತ ಸೋದರಿಯ ಸಂಬಂಧಿಗಳು ಯಾರೋ ಹಲ್ಲೆಯನ್ನ ಮಾಡ್ತಾರೆ. ಈ ಒಂದು ಘಟನೆಯನ್ನ ಅಡ್ಡುವಿನ ವಿಡಿಯೋಗಳಿಗೆ ಯಾರೋ ಮಹಾನ್ ಭಾವರು ಲಿಂಕ್ ಅನ್ನ ಮಾಡಿಸಿ ಹಂತಕರನ್ನ ವೃತಃ ಹೀರೋ ಮಾಡ್ತಾರೆ. ಚಂಡೀಗಢದ ಆ ಒಂದು ಘಟನೆಗೂ ದೆಹಲಿಯ ಈ ಯುವಕ ನಡೆಸಿದಂತ ಹತ್ಯೆಗೂ ಅಸಲಿ ಸಂಬಂಧನೇ ಇಲ್ಲ. ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆದವರು ಈ ರೀತಿ ಫ್ಯಾಕ್ಟ್ ಚೆಕ್ ಅನ್ನು ಕೂಡ ಮಾಡಲ್ಲ ಎಂಬುದು ಕೂಡ ಈ ರೀತಿ ಅಪಪ್ರಚಾರ ಮಾಡೋರಿಗೆ ಕೂಡ ಚೆನ್ನಾಗಿನೇ ಗೊತ್ತಿರುತ್ತೆ. ರೀಲ್ಸ್ ನಲ್ಲಿ ಏನೇ ಬರಲಿ ಜೈ ಅನ್ನುವಂತ ಜನ ನಾವು ಅಂತ ಅವರ ನಂಬಿಕೆ. ಇಂಥ ನಂಬಿಕೆಗಳೇ ಇಂಥ ಎಷ್ಟೋ ಸುಳ್ಳುಗಳು ಇಲ್ಲಿ ವೈರಲ್ ಆಗೋದಿಕ್ಕೆ ಕಾರಣ. ಇಂಥ ನಕಲಿ ಸುದ್ದಿಗಳನ್ನ ಶೇರ್ ಮಾಡೋರು ಅಡ್ಡು ಇಂತನೂ ಕೂಡ ಹೆಚ್ಚು ಅಪಾಯಕಾರಿ. ಅವರು ಕೂಡ ಒಂದು ವಿಧದ ಸಮಾಜಘಾತುಕ ಮನಸ್ಥಿತಿಯವರೇ. ಈ ಅಡ್ಡು ಆ ರೀತಿ ಅರೆಸ್ಟ್ ಆಗಿದ್ದು ಖಚಿತವಾಗಿ ಯಾವಾಗಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ಕೆಲವ್ರ ಪ್ರಕಾರ ಅದು ಇದೇ ಆಗಸ್ಟ್ ಅಂತ ಹೇಳ್ತಾರೆ, ಇನ್ನು ಕೆಲವ್ರ ಪ್ರಕಾರ ಇದು ಕಳೆದ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿಂದನೇ ಇರಬೇಕು ಅಂತ ಹೇಳಲಾಗುತ್ತೆ. ಆದ್ರೆ ಇತ್ತೀಚೆಗೆ ಇದು ಕೆಲವರಿಂದ ಮತ್ತೆ ವೈರಲ್ ರೂಪವನ್ನ ಪಡೆದಿದೆ ಅಂತ ಹೇಳಲಾಗ್ತಿದೆ. ಎಷ್ಟೋ ಜನರಿಗೆ ಇನ್ನೂ ಕೂಡ ಇವನ ಅಸಲಿಯತ್ತು ಗೊತ್ತಾಗಿಲ್ಲ. ಇವನನ್ನ ದೊಡ್ಡ ಹೀರೋ ಅಂತ ಭಾವಿಸಿ ಇವನ ಹೆಸರಲ್ಲಿ ನಕಲಿ ಖಾತೆಯನ್ನ ತೆರೆದವರಿಗೇನು ಕಡಿಮೆ ಇಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಂತೆಂಥ ಅಸಹ್ಯಕರ ಬೆಳವಣಿಗೆಗಳು ಆಗಿವೆ ಅಂದ್ರೆ, ಕೋಲ್ಕತ್ತಾದ ಮೌಮಿತ್ ಹತ್ಯೆ ನಡೆದಾಗಲೂ ಕೂಡ ಸುಮಾರು 100 ವಿಡಿಯೋಗಳು ಇದು ಮೌಮಿತರ ಸತ್ತ ಸ್ಥಳ, ಆಕೆ ಮೇಲೆ ಅತ್ಯಾಚಾರ ನಡೆದಂತ ಜಾಗ ಅಂತ ಬೇರೆ ಬೇರೆ ಸ್ಥಳಗಳ ವಿಡಿಯೋಗಳನ್ನ ಶೇರ್ ಮಾಡಿದ್ರು. ಅದು ಹೇಗೆ ಒಂದ್ಸಲ 10 ಬೇರೆ ಬೇರೆ ಸ್ಥಳಗಳಲ್ಲಿ ಮೌಮಿತರ ಹತ್ಯೆ ನಡೆಯೋದಕ್ಕೆ ಸಾಧ್ಯನೋ ಆ ದೇವರೇನೆ ಬಲ್ಲ. ಈ ವಿಡಿಯೋಗಳು ಬಹುಮಟ್ಟಿಗೆ ಅವೆಲ್ಲವೂ ಕೂಡ ಫೇಕ್. ಹಾಗೂ ಇನ್ನು ಕೆಲ ವಿಡಿಯೋಗಳಲ್ಲಿ ಮೌಮಿತರ ಅತ್ಯಾಚಾರ ಹಾಗೂ ಕೊಲೆ ನಡೆದಾಗ ತೆಗೆಯಲಾದಂತ ನಿಜವಾದ ವಿಡಿಯೋ ಕೂಡ ಇದು ಅಂತ ಅನೇಕ ಬೇರೆ ಬೇರೆ ತರಹ ವಿಡಿಯೋಗಳು ಕೂಡ ಶೇರ್ ಆಗಿದ್ವು. ಆದ್ರೆ ಅವ್ಯಾವೂ ಕೂಡ ನಿಜ ಅಲ್ಲ. ಇಂಥ ಅಸಹ್ಯಕರ ವಿಡಿಯೋ ವೈರಲ್ ಮಾಡೋರು ನಿಜಕ್ಕೂ ಅತ್ಯಾಚಾರಿಗಳಷ್ಟೇ ನೀಚ ಹಾಗೂ ಸೈಕೋ ಮನಸ್ಥಿತಿಯವರು ಅಂತಾನೆ ನನ್ಗನ್ಸುತ್ತೆ. ಇದೇ ಇವರ ಮನೆ ಹೆಣ್ಮಕ್ಳಿಗೆ ಈ ರೀತಿ ಆಗಿದ್ರೆ ಈ ರೀತಿಯಲ್ಲಿ ಚೀಪ್ ಪಬ್ಲಿಸಿಟಿಗೋಸ್ಕರ ವಿಡಿಯೋವನ್ನ ಮಾಡಿ ಶೇರ್ ಮಾಡ್ತಿದ್ರ? ಈ ಲೈಕ್, ಕಮೆಂಟ್ ಅಥವಾ ಪ್ರಚಾರ ಅನ್ನೋದು ಮನುಷ್ಯತ್ವಕ್ಕಿಂತಲೂ ಅಷ್ಟು ಮುಖ್ಯವಾಗಿ ಹೋಯ್ತಾ? ಈ ಪ್ರಚಾರದ ಗೀಳು ಅನ್ನೋದು ನಮ್ಮಲ್ಲಿರುವಂತ ಒಂದು ಔಚಿತ್ಯವನ್ನೇ ಕೊಂದ್ಹಾಕಿತ್ತ? ಜನ ಇಷ್ಟು ಇನ್ಸೆನ್ಸಿಟಿವ್ ಆಗಿ ಹೋದ್ರ ಇವ್ರಿಗೆಲ್ಲ ಒಂದು ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ಅಂತ ಅನಿಸ್ದಾಗ ಮನಸ್ಸಿಗೆ ನಿಜಕ್ಕೂ ತುಂಬಾ ಖೇದ ಆಗುತ್ತೆ. ನೀವು ಬೇಕಾದ್ರೆ ಈಗಲೂ ಕೂಡ ಚೆಕ್ ಮಾಡಿ. ಜನ ಆ ಯುವ ಹಂತಕನ ವಿಡಿಯೋಗಳಿಗೆ ಈಗಲೂ ಕೂಡ ಜೈಕಾರವನ್ನು ಹಾಕ್ತಾ ಕಮೆಂಟ್ ಮಾಡ್ತಾರೆ. ಅಡ್ಡು ಅನ್ನೋನಿಗೆ ತಾನು ಮಾಡದಂತ ಘೋರ ಅಪರಾಧಕ್ಕಾಗಿ ಕನಿಷ್ಠ ಜೀವಾವಧಿ ಶಿಕ್ಷೆನೇ ಆಗ್ಬೇಕು. ಇವ್ರಿಗೆಲ್ಲ ಹೋದಂತ ಜೀವನ ವಾಪಸ್ ತರೋದಕ್ಕೆ ಅವರಿಂದ ಸಾಧ್ಯನಾ? ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಇದು ಅಡ್ಡು ಒಬ್ಬನ ಕತೆ ಅಲ್ಲ. ಹುಡುಕಿದ್ರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ನ್ಯೂಸ್ಗಳಲ್ಲಿ ಸುಮಾರು 60-70% ಬರೀ ಇಂಥ ಫೇಕ್ ಸುದ್ದಿಗಳೇ ಸಿಗ್ತವೆ. ಒಟ್ನಲ್ಲಿ ಈ ಸೋಷಿಯಲ್ ಮೀಡಿಯಾ ಎಂಬ ಮಾಯಾಲೋಕಕ್ಕೆ ಸಿಲುಕಿ ಜನ ಇವತ್ತು ಸತ್ಯಕ್ಕಿಂತ ಸುಳ್ಳನ್ನೇ ಜಾಸ್ತಿ ನಂಬೋತರಾಗಿದೆ. ಆದಷ್ಟು ನಮ್ ಜನ ಈ ಸುಳ್ಳು ಸುದ್ದಿಗಳಿಂದ ದೂರ ಇದ್ದು ಇಂಥ ಸುದ್ದಿಗಳನ್ನ ಬಹುಬೇಗ ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.